ನಾವು ದಲಿತರು ಕಟ್ಟಿದಂಥ ದೇವಸ್ಥಾನಗಳು ಇವತ್ತು ವಕಫಾಗ್ಯವ, ಮಠ ಮಂದಿರಗಳಾಗಿದ್ದಾವೆ. ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ನಾವು ಏನು ನೋಟಿಸ್ ಕೊಟ್ಟಿವಲ್ಲ ಅದನ್ನು ವಾಪಸ್ ತಗೋತೀನಿ ಅಂದರು. ಇದೇ ಬೀದರ್ದಲ್ಲಿ ಅಧ್ಯಕ್ಷರೇ, ಬೀದರ್ದ ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಮ್ಮ ಪ್ರಭು ಅವ್ರ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಜಾತ್ಯತೀತದ ಬಗ್ಗೆ, ನಾವೆಲ್ಲ ಶೂದ್ರರಿರೋದ್ರ ಬಗ್ಗೆ ಭಾಳ ವಿಚಾರಗಳನ್ನು ವ್ಯಕ್ತಪಡಿಸೋದು. ಇವತ್ತು ಬೀದರ್ದಲ್ಲಿ ಸುಮಾರು 5 ಎಕರೆ 19 ಗುಂಟೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ ಮ್ಯಾಗೂ ಸಹ ಇವತ್ತು ಕರ್ನಾಟಕ ರಾಜ್ಯ ವಕಫ್ ಮಂಡಳಿ ಕಾಲಂ ನಂಬರ್ 11ರಲ್ಲಿ ಸೇರ್ಪಡೆಯಾಗಿದೆ. ಈ ರೀತಿ ಇದಕ್ಕೇನೂ ನೋಟಿಸೇ ಇಲ್ಲ. ನಿಮಗೆ ನೋಟಿಸ್ ಬಂದಿದ್ರ ಬಗ್ಗೆ ನೀವು ಅಟ್ಟೆ ಚರ್ಚೆ ಮಾಡ್ಲಕತ್ತೀವಿ ನಾವು. ನೀವು ಹೇಳಿದ್ರಿ ಕರ್ನಾಟಕದಲ್ಲಿ 1,11,000 1 ಲಕ್ಷ, ಈಗ 28 ಆಯ್ತು ನೋಡ್ರಿ. ಅವ್ರು ಹೇಳಿದ್ದು 1,11,000, ಈಗ 1,28 ಮತ್ತೆ ಹೆಚ್ಚಾಗಿರ್ಬೇಕು. ನಮ್ಮ ಬಿಜಾಪುರಕ್ಕೆ ಬಂದಾಗ ಅವ್ರು ಹೇಳಿದ್ರು ಅಧ್ಯಕ್ಷರೇ 13,000 ಇತ್ತು, ಈಗ 16,500 ಆಗಿದೆ. ದಿವಸಕ್ಕೆ ದಿವಸ ಅದು ಎಷ್ಟು ಫಾಸ್ಟ್ ಬೆಳೀತದಂದ್ರೆ ಬಹುಶಃ ಯಾವುದೂ ಜಗತ್ತಿನಾಗ ಅಷ್ಟು ಫಾಸ್ಟ್ ಬೆಳೀಲಿಕ್ಕಿಲ್ಲ, ಅಷ್ಟು ವಿಸ್ತಾರಕ್ಕೂ ಹೋಗ್ತಾ ಇದೆ. ಎಲ್ಲ ರೈತರು, ಸಾಮಾನ್ಯ ರೈತರು, ಅವರು ಏನಾದ ಅಧ್ಯಕ್ಷರೇ, ಇವತ್ತು ಟ್ರಿಬ್ಯುನಲ್ನಲ್ಲಿ ಇವ್ರು ಹೇಳಿದ್ರು ಜಡ್ಜ್ಗಳು ಬೇರೆ ಬೇರೆ ಜಾತಿ ಜಡ್ಜ್ಗಳು ಯಾರೂ ಇಲ್ಲ, ಎಲ್ಲ ಅವರೇ ಇರ್ತಾರೆ, ಒಂದೇ ಕಮ್ಯುನಿಟಿಯವರು. ಗುಲ್ಬರ್ಗಾದಲ್ಲಿ ವಫ್ ಟ್ರಿಬ್ಯುನಲ್ ಜಡ್ಜ್ ಬಂದು ಶ್ರೀನಿವಾಸನ್ ಅಂತ ಇದ್ದಾರೆ, ಮೈಸೂರಲ್ಲಿ ಗುರುರಾಜು ಅಂತ ಇದ್ದಾರೆ, ಗುರುರಾಜು ಅಂತ ಇದ್ದಾರೆ. ಎಲ್ಲಾ ಕಡೆ ಬೇರೆ ಮುಸ್ಲಿಂ ಅವ್ರು ಯಾರು ಇಲ್ಲ. ಯಾರು ಜಡ್ಜ್ ಇರ್ಬೇಕಂತ ವಫ್ ಟ್ರಿಬ್ಯುನಲ್ ನಾನು 4 ಜಡ್ಜ್ಗಳು ಇದ್ದಾರೆ, 4 ಜಡ್ಜ್ಗಳು ಹಿಂದೂಗಳು. ನಾವು ಸರ್ಕಾರ ಆಯ್ಕೆ ಮಾಡಕ್ಕಾಗಲ್ಲ. ಚೀಫ್ ಜಸ್ಟಿಸ್ ಆಯ್ಕೆ ಮಾಡೋದು ಅದೇ ನಾವು ಜಡ್ಜ್ಗಳು ನಾವು ಆಯ್ಕೆ ಮಾಡಕ್ಕಾಗಲ್ಲ. ಎತ್ತಲವ್ರೆ ಇಲ್ಲ, ನೀವೇ ಅಶೋಕ್ ಅವರೇ ಸಿಂಪಲ್ ಆಗಿ ಕೇಳ್ತಾ ಮಾಡೋದು ಸರ್ಕಾರ ಅಲ್ಲ. ಈಗ ನಾ ಪ್ರಿಯಾಂಕಾ ಖರ್ಗೆ ಅವರಟ್ಟು ಬುದ್ಧಿವಂತಲ್ಲ ಅಲ್ಲ, ನಿಮ್ಗೆ ಉತ್ತಮ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಅಲ್ಲ ಸರ್, ನೀವು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ನಾನು. ನೀವು ಜಡ್ಜ್ ಹೆಂಗ್ ಅಪಾಯಿಂಟ್ ಆಗ್ತಾರೆ, ನಾವು ಅಪಾಯಿಂಟ್ ಮಾಡಿದ್ದೀವಿ. ಚೀಫ್ ಜಸ್ಟಿಸ್ ಮಾಡಿದಾರ, ಚೀಫ್ ಜಸ್ಟಿಸ್ ಮೇಲೆ ಭರೋಸೆ ಇಲ್ವಾ ಅಂತ ನೀವು ಹೇಳ್ಬಿಡಿ, ನಮ್ಗೇನಿದೆ. ಏನ್ ಹೇಳ್ತಾ ಇರೋದು, ನಿಮ್ಮ ವಕಫ್ ಆಕ್ಟ್ ಏನಿದೆ ಹೇಳಿ ಸರ್. ನೀವು ಗೊತ್ತಿಲ್ಲ, ನೀವು ಹೇಳಿ. ವಕ್ಫ್ ಮೆಂಬರ್ಸ್ ಟ್ರಿಬ್ಯುನಲ್ ಮೆಂಬರ್ಸ್ ಹೆಂಗ್ ಅಪಾಯಿಂಟ್ ಆಗ್ತಾರೆ, ಚರ್ಚೆ ಮುಗಿಸ್ಲಿ. ಸಂಪೂರ್ಣವಾಗಿ ತಪ್ಪು ಮಾಹಿತಿ ಬಗ್ಗೆ ಮಾತಾಡ್ತಿದ್ದಾರೆ, ಪ್ರಾಕ್ಟಿಕಲ್ ನೋ ಪ್ರಾಬ್ಲಮ್. ಅಧ್ಯಕ್ಷರೇ ಗೊತ್ತಿಲ್ಲ ಅಂದ್ರೆ ಇವ್ರನ್ನ ಆಯ್ತು, ಸರ್ಕಾರ ಕೊಡ್ಬೇಕಾದವ್ರ ಉತ್ತರ ಅವ್ರಿಗೆ ಗೊತ್ತಿಲ್ಲ. ಮಾಡಿದ್ದು ನಾವ ಅಧಿಕಾರಿ ನಾವು ಪ್ರಶ್ನೆ ಮಾಡ್ತೀವಿ, ಉತ್ತರ ನೀವು ಕೊಡಿ. ಪ್ರಶ್ನೆ ಮಾಡೋದಕ್ಕೂ ಸ್ವಾಮಿ ನೀವು ಏನ್ ಅಶ್ವಥ್ ನಾರಾಯಣ ಮಾತಾಡಿ ಮುಗಿಸಿ ಬೇರೆ 4 ಸದಸ್ಯ ಮಾತಾಡ್ಲಿಕ್ಕೆ. ಅಧ್ಯಕ್ಷರೇ, ಇವತ್ತು ವಕಫ್ ಈ ರೀತಿ ಆದ ಮೇಲೆ ಯಾರು ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕೆ ಇಲ್ಲ. ಇವತ್ತು ವಕಫ್ ನಲ್ಲಿ ಮತ್ತೆ ನಾನು ಅವಕಾಶ ಕೊಡ್ಲಿಕ್ಕಿಲ್ಲ, ನೀವು ಪ್ರತಿಭಟನೆ ಟೈಮ್ ವೇಸ್ಟ್ ಮಾಡಬೇಡಿ. ಅಧ್ಯಕ್ಷರೇ, ಟೈಮ್ ವೇಸ್ಟ್ ಮಾಡೋದಿಲ್ಲ. ನಾನು ಮಾತಾಡ್ತಿರು, ನಾವೇನಾದ್ರು ಅರ್ಚನೆ ಮಾಡಿದ್ವ ಸರ್? ಆಯ್ತು ಕೇಳಿ ಸರ್, ನಿಜವಾಗಿ ಮಾತಾಡ್ತಿರು. ಇವ್ರು ಒಂದೊಂದಕ್ಕೆ ಹೇಳ್ತಾ ಇರ್ತಾರೆ. ಏನ್ ಅಲ್ಲ ತಪ್ಪೇಳ್ದ
ರಿಜ್ವಾನ್ ಮಾತಾಡಿದೆಲ್ಲ ಕರೆಕ್ಟ್ ಇತ್ತ? ರಿಜ್ವಾನ್ ಮಾತಾಡಿದೆಲ್ಲ ಕರೆಕ್ಟ್ ಇತ್ತ? ತಪ್ಪಾದ್ರೆ ಹೇಳಿ ಸರ್, ನಾವು ತಪ್ಪಾದ್ರೆ ರಿಜ್ವಾನ್ ಮಾತಾಡಿದೆಲ್ಲ ಕರೆಕ್ಟಾ? ಆಯ್ತು, ಒಪ್ಕೊಂಡ್ಬಿಡಿ. ಅಲ್ಲ, ಯಾರು